ತಿಂಗಳುಗಳ ಕಾಲ ಅಂತರಿಕ್ಷ ಗರ್ಭದಲ್ಲಿ ಸಿಲುಕಿಕೊಂಡಿದ್ದ ಸುನಿತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ ಬರುವುದನ್ನು ಅವರ ಮರುಹುಟ್ಟು ಅಂತಾನೆ ವ್ಯಾಖ್ಯಾನಿಸುತ್ತಿರುವುದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಸಾಧನೆಯ ಯಾವುದೇ ಹಾದಿಯಂತೆಯೇ ಈ ಸಾಹಸ ಯಾನದ ಹಾದಿಯೂ ಸುಖಕರವಾಗಿರಲಿಲ್ಲ. ಅವರ ಈ ಯಾನ ಮತ್ತು ಸವಾಲುಗಳು ಭೂಮಿಗೆ ಬಂದ ಬಳಿಕವೂ ಮುಂದುವರಿಯಲಿದೆ. ಇತಿಹಾಸ ಪುಟ ಸೇರಿರುವ ಸುನಿತಾ ವಿಲಿಯಮ್ಸ್ ಸಾಹಸಗಾಥೆಯನ್ನ ಜಗತ್ತು ಬಹುಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳಲಿದೆ. ಉತ್ತರ ಪ್ರದೇಶದ ದಿಹುಲಿ ಗ್ರಾಮದಲ್ಲಿ 1981ರಲ್ಲಿ 24 ದಲಿತರನ್ನ ಹತ್ಯೆಗೈದ ಪ್ರಕರಣದಲ್ಲಿ 3 ಅಪರಾಧಿಗಳಿಗೆ ಸ್ಥಳೀಯ ನ್ಯಾಯಾಲಯ ಗಲ್ಲು ಶಿಕ್ಷೆ ವಿಧಿಸಿದೆ. ಈ ಪ್ರಕರಣದಲ್ಲಿ ಆರೋಪದ ವರ್ಗಕ್ಕೆ ಸೇರಿದ ಹತ್ಯೆ ಎಂದು ನ್ಯಾಯಾಧೀಶರು ಪರಿಗಣಿಸಿ ಈ ತೀರ್ಪು ನೀಡಿದ್ದಾರೆ. 17 ಆರೋಪಿಗಳಲ್ಲಿ 13 ಜನ ಮೃತಪಟ್ಟಿದ್ದಾರೆ. ಬದುಕುಳಿದಿರುವ 4ರಲ್ಲಿ 40 ವರ್ಷಗಳ ಬಳಿಕವೂ ಒಬ್ಬ ನಾಪತ್ತೆಯಾಗಿದ್ದಾನೆ. ಉಳಿದ 3 ವಿಚಾರಣೆ ಎದುರಿಸಿದ್ದು ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದಾರೆ. ಮೊಘಲ್ ದೊರೆ ಔರಂಗಜೇಬ್ ಸಮಾಧಿ ತೆರವಿನ ವಿಚಾರವಾಗಿ ಸೋಮವಾರ ಹಿಂಸಾಚಾರಕ್ಕೆ ತುತ್ತಾಗಿದ್ದ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಪರಿಸ್ಥಿತಿ ಶಾಂತವಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ನಗರದಾದ್ಯಂತ ವ್ಯಾಪಕ ಬಂದೋಬಸ್ತ್ ಮಾಡಲಾಗಿದೆ. ಕಲ್ಲು ತೂರಾಟ, ಬೆಂಕಿ ಹಚ್ಚಿದ ಪ್ರಕರಣ ಸಂಬಂಧ 50 ಮಂದಿಯನ್ನ ಬಂಧಿಸಲಾಗಿದೆ. ಹಿಂಸಾಚಾರದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಒಟ್ಟು 35 ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರು 5 ಎಫ್ಐಆರ್ಗಳನ್ನು ದಾಖಲಿಸಿದ್ದಾರೆ. ಗ್ರಾಹಕರಲ್ಲಿ ಡಿಜಿಟಲ್ ಸಾಕ್ಷರತೆ ಮೂಡಿಸಲು ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆ ಡಿಜಿಟಲ್ನಲ್ಲಿ ಪ್ರಸಿದ್ಧಿ ಪಡೆದಿರುವ ಮೆಟಾ ಸಹಯೋಗದಲ್ಲಿ ಸಬಲೀಕೃತ ಗ್ರಾಹಕರಾಗಿರಿ ಅಭಿಯಾನ ಆರಂಭಿಸಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಮೆಟಾದ ಮುಖ್ಯ ಜಾಗತಿಕ ವ್ಯವಹಾರಗಳ ಅಧಿಕಾರಿ ಜೋಯಲ್ ಕಾಪ್ಲನ್ ಅವರು ದೆಹಲಿಯಲ್ಲಿ ಇಂದು ಸಬಲೀಕೃತ ಗ್ರಾಹಕರಾಗಿರಿ ಅಭಿಯಾನದ ಹೊಸ ಸಹಯೋಗವನ್ನು ಘೋಷಿಸಿದರು.